ಇವತ್ತು ಇಡೀ ವಿಶ್ವದಲ್ಲಿ ಯುದ್ಧ ಆಗ್ತಿರೋದು, ಬೇರೆ ಬೇರೆ ರಾಷ್ಟ್ರದಲ್ಲಿ 100%, 200%, 300% ಇನ್ಕ್ರೀಸ್ ಆಗಿದೆ. 100%, 200. ದುಡ್ಡು ಬಿಡಿ, ಡೀಸೆಲು, ಪೆಟ್ರೋಲು, ಗ್ಯಾಸೇ ಸಿಗ್ತಿಲ್ಲ. ಅದರಲ್ಲೂ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಈಗ ಮೊನ್ನೆ ಇತ್ತೀಚೆಗೆ ₹3 ಹೆಚ್ಚಿಸಿರೋದು. ಇವರು ಅಧಿಕಾರಕ್ಕೆ ಬಂದಿದ ತಕ್ಷಣ 25% ಇದ್ದಂತ ವ್ಯಾಟ್ ಅನ್ನ 31% ಮಾಡಿದವ್ರು ಯಾರಪ್ಪ? ₹5, ₹6 ಪೆಟ್ರೋಲ್ ಬೆಲೆ ಹೆಚ್ಚಿಸ್ತವ್ರು ಯಾರು? ಡೀಸೆಲ್ ಬೆಲೆ ಹೆಚ್ಚಿಸ್ತವ್ರು ಯಾರು? ಇವ್ರಿಗೇನಾರು ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಮಾತಾಡಕ್ಕಾರ ಇವ್ರಿಗೆ ನಾಲ್ಗೆ ಏನಾರು ಇದೆಯಾ? ಇಡೀ ಪ್ರಪಂಚದಲ್ಲಿ ಇವತ್ತು ಯುದ್ಧದ ಮಧ್ಯದಲ್ಲಿ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ಬೆಲೆ ಏರಿಕೆ ಇವರೆಲ್ಲ ಹೇಳನಲ್ಲ, ಅದಕ್ಕೆ ಮೂರು ಬಿಟ್ಟವನು ಊರಿಗೆ ದೊಡ್ಡವನು. ಯೂರಿಯಾ ಬಂದಿರೋದನ್ನ ಸಾವಿರಾರು ಕೋಟಿ ದುಡ್ಡನ್ನ ಸಬ್ಸಿಡಿ ಕೊಟ್ಟು ತಂದಿರೋ ಯೂರಿಯಾನ ಸಂತೆನಲ್ಲಿ ಮಾರ್ಕತಾರಲ್ಲ ಇವರೊಬ್ರು ಸರ್ಕಾರನೇ. ಇವರು ಆತ್ಮಸಾಕ್ಷಿ ಇಲ್ಲದ ಒಂದು ಸರ್ಕಾರ. ಬಡವರು ಆರೋಗ್ಯ ಔಷಧಿ ಮಾತ್ರ ಇದೆಯಾ? ಅದು ಉತ್ತರನಾರ ಅವ್ರಿಗೆ ಕೇಳ್ಬೇಕು ನೀವು. ಅಪ್ಪ ಪುಣ್ಯಾತ್ಮ, ಔಷಧಿ ಮಾತ್ರ ಇದೆಯೇನಪ್ಪ? ಸರ್ಕಾರಿ ಔಷಧಿ ಆಸ್ಪತ್ರೆ ಹೇಳ್ತೀಯಪ್ಪ, ಕೌಂಟ್ರ್ ಯಾಕಪ್ಪ ಇದೆಯಾ ನಿಂದು? ಕ್ಯಾಶ್ ಕೌಂಟ್ರ್ ಯಾಕಪ್ಪ ಇಟ್ಕೊಂಡಿದ್ಯಾ? ಸರ್ಕಾರಿ ಆಸ್ಪತ್ರೆ ಅಂದ್ರೆ ಏನು? ಕ್ಯಾಶ್ ಕೌಂಟರ್ ಇರ್ಬೇಕಲ್ಲಿ. ಯುದ್ಧ ಇವತ್ತು ಪರಿಹಾರ ಆಗ್ಬೋದು, ಇವತ್ತು ಮುಗಿಬೋದು, ನಾಳೆ ಮುಗಿಬೋದು. ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಲ್ಲ, ನಿಮ್ಗೆ ಗೊತ್ತಿದೆ ಇವತ್ತು ಮುಗಿಬೋದು, ನಾಳೆ ಮುಗಿಬೋದು ಅಂತ. ಪ್ರತಿದಿನ 1,000 ಕೋಟಿ ನಷ್ಟ ಆಗ್ತಿರೋದು. 1,000 ಕೋಟಿ ನಮ್ಮ ONGC ಅವರಿಗೆಲ್ಲ, ಆಯಿಲ್ ಕಾರ್ಪೊರೇಷನ್ಗಳಿಗೆ 1,000 ಕೋಟಿ ಪ್ರತಿದಿನ ನಷ್ಟ ಆಗ್ತಿರೋದು. ಒಂದು ವರ್ಷಕ್ಕೆ ನೀವು ತಗೊಂಡ್ರೆ 3 ಲಕ್ಷ ಕೋಟಿ ಅಷ್ಟು ನಷ್ಟ ಆಗ್ತಿದೆ. ಸೊ ಇವೆಲ್ಲ ಬೆಲೆ ಏರಿಕೆಗಳು ನಮ್ಮ ಕೈನಲ್ಲಿ ಇಲ್ಲ. ಇವತ್ತಿಡೀ ವಿಶ್ವವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿದೆ, ಬ್ಯಾರಲ್ ರೇಟು ನಾವು $60, $70 ಇತ್ತು, $50 ಇತ್ತು. ಇವತ್ತು $100, $110, $120 ಏರಿಕೆ ಆಗಿರುವಂಥದ್ದು ಮತ್ತು ಡಾಲರ್ ಬೆಲೆ ಜಾಸ್ತಿ ಆಗ್ತಿರುವಂಥದ್ದು, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಇನ್ನು ಭಾರತಕ್ಕೆ ಕಾಂಗ್ರೆಸ್ ಅವ್ರ ಕೊಡುಗೆ, ನಮ್ಮ ತಳಪಾಯವನ್ನೇ ಹಾಳು ಮಾಡಿಟ್ಟಿರುವಂಥ ಈ ಕಾಂಗ್ರೆಸ್ ಸ್ವಾವಲಂಬಿ ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ವಿಫಲವಾಗಿರೋದ್ರಿಂದ ಪೈಪ್ಲೈನ್ಗಳು ಮೊದಲೇ ನಮಗೆ ಪೈಪ್ಲೈನ್ಗಳು ಹಾಕ್ಬಿಟ್ಟಿದ್ರೆ, ಇವತ್ತೇನಾರು ಪಾಕಿಸ್ತಾನ ಆಗಿಲ್ದೇ ಇದ್ರೆ, ಅಖಂಡ ಭಾರತವಾಗಿದ್ರೆ ನಮ್ಮ ದೇಶಕ್ಕೆ ಪೈಪ್ಲೈನ್ ಇರೋದು. ಇವತ್ತು ಎನರ್ಜಿ ಕ್ರೈಸಿಸ್ ಅಂತ ಏನಾರು ಇದೆಯಲ್ಲ, ಇವತ್ತು ಹಡಗಲ್ಲಿ ಬರ್ತದೆ ನಮಗೆಲ್ಲ ಗ್ಯಾಸು, ಡೀಸೆಲ್ಲು, ಪೆಟ್ರೋಲ್ ಎಲ್ಲ ಹಡಗಲ್ಲಿ ಬರೋದು ಸರ್. ಪೈಪ್ಲೈನ್ ಏನಾರು ಇದ್ಬಿಟ್ಟಿದ್ರೆ, ಇವತ್ತು ನಮ್ಮ ದೇಶಕ್ಕೆ ಏನಾರು ಪೈಪ್ಲೈನ್ ಬಂದ್ಬಿಟ್ಟಿದ್ರೆ, ನೀವು ಅದನ್ನ ಕನ್ವರ್ಟ್ ಮಾಡಿ, ರೀಕನ್ವರ್ಟ್ ಮಾಡಿ, ಅದನ್ನ ರೂಪಾಂತರ ಮಾಡ್ತಾರೆ. ಅದರ ಸ್ವರೂಪನ ಬದಲಾಯಿಸ್ಕೊಂಡು, ಆ ಸ್ವರೂಪಗಳನ್ನ ಬದಲಾಯಿಸ್ಕೊಂಡು ತರಬೇಕಾಗತ್ತೆ. ಸೊ ಹಾಗಾಗಿ ದೊಡ್ಡ ಸಮಸ್ಯೆಗಳನ್ನ ನಮ್ಮ ಕಾಂಗ್ರೆಸ್ ಕೊಡುಗೆ, ಅಧಿಕಾರವನ್ನ ಧರ್ಮಾಧಾರಿತವಾಗಿ ದೇಶ ವಿಭಜನೆ ಮಾಡಿದ್ರು. ದೇಶ ವಿಭಜನೆಯನ್ನು ಮಾಡಿ ಇವತ್ತು ನಮ್ಮ ಭಾರತದಲ್ಲೇ ಸನಾತನ ಧರ್ಮಕ್ಕೂ ವಿರುದ್ಧವಾಗಿ ಮಾತಾಡುವಂತ ಮಹಾಪುರುಷರುಗಳು ಎಲ್ಲಾರು ನೀವು ಕಂಡ್ರೆ, ಕಾಂಗ್ರೆಸ್ನವರು ಸನಾತನ ಧರ್ಮ ವಿರುದ್ಧವಾಗೂ ಮಾತಾಡ್ತಾರೆ. ರಾಮ ಮಂದಿರ ನಿರ್ಮಾಣ ಆದ್ರೂ ಸಂತೋಷ ಪಡದೆ ಅಂತ ಏನಾರ ಒಂದು ಪಕ್ಷ ಇದ್ರೆ, ನಮ್ಮ ದೇಶದ ನಮ್ಮ ಭಾವನೆಗಳ ಜೊತೆಗೂ ಗೌರವ ಇಲ್ಲದಂತ ಏನಾರು ಸರ್ಕಾರ ಪಕ್ಷಗಳಿದ್ರೆ ಈ ಕಾಂಗ್ರೆಸ್ನವರು ದಾರಿ ತಪ್ಪಿಸುವಂಥದ್ದು, ವಿಷಯಾಂತರ ಮಾಡುವಂಥದ್ದು. ವಿಷಯಾಂತರ ಮಾಡೋದ್ರಲ್ಲಿ ನಂಬರ್ 1. ಅಭಿವೃದ್ಧಿ ಬೇಕು, ಎಲ್ಲ ಭಾಗದಲ್ಲೂ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಯನ್ನು ಬಯಸ್ತೀವಿ. ಆದರೆ ಅದನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು, ಲೆಕ್ಕಾಚಾರ ಇರಬೇಕು, ಜವಾಬ್ದಾರಿ ಇರಬೇಕು. ಈ ಯಾವುದೇ ರಾಜಕೀಯ ಮತ್ತು ಆಡಳಿತ ಪ್ರತಿಷ್ಠೆ ಅಲ್ಲ, ಇದು ಪ್ರತಿಷ್ಠೆ ಅಲ್ಲ. ಜನ ನಮ್ಮನ್ನು ನಂಬಿದ್ದಾರೆ, ನಾವು ಜನನಾಯಕರಾಗಿರೋರು. ಜನರ ಹಿತ ಕಾಪಾಡೋಕ್ಕೆ ನಮ್ಮ ಕಾಳಜಿ ಮತ್ತು ಜವಾಬ್ದಾರಿ ಜನರ ಹಿತ ಕಾಪಾಡೋದ್ರಲ್ಲಿ ಇರಬೇಕೇ ಹೊರತು ಮನಸ್ಸಿಗೆ ಬಂದಂಗೆ ಸಮಾಲೋಚನೆಗಳು, ದೀರ್ಘ ಸಮಾಲೋಚನೆಗಳು ಬೇಕು, ಡೀಟೇಲ್ಡ್ ವರ್ಕಿಂಗ್ ಬೇಕು. ಡೀಟೇಲ್ಡ್ ವರ್ಕಿಂಗ್ಗಳನ್ನು ಮಾಡದೆ ನಾವು ನಡ್ಕೊಂಡು ಹೋಗ್ತಿದ್ರೆ, ಈಗಲೇ ನಾನು ಹೇಳ್ದಲ್ಲ ಸ್ಟಾರ್ಟಿಂಗ್ನಲ್ಲಿ 15% ಇಂಡಸ್ಟ್ರಿಯಲ್ ಗ್ರೋತ್ ಹೋಗಿ 5%. ಈ ಸರ್ಕಾರ ಬಂದಾಗ ಸರ್ಕಾರದಲ್ಲಿರುವಂತ 2.5 ಲಕ್ಷ ಉದ್ಯೋಗಕ್ಕೆ ನೇಮಕಾತಿ ಮಾಡ್ತಿದಾರಾ? ಏನೋ ಸ್ಕಿಲ್ ಟ್ರೈನಿಂಗ್ ಕೊಡ್ತಾ ಇದಾರಾ? ಇಲ್ಲ. ಉದ್ಯೋಗ ಕೊಡ್ತಿದಾರ, ಉದ್ಯೋಗ ನಿರ್ಮಾಣ ಮಾಡ್ತಿದಾರಾ? ಇಲ್ಲ. ಸೊ ಈ ರೀತಿ ಸರ್ಕಾರದ ಗೋಳು